ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಚೈತ್ರ. ನಾನು ಇವತ್ತು ಮೋಸ್ಟ್ ಎಕ್ಸ್ಪೆನ್ಸಿವ್ ವುಡ್ ಬಗ್ಗೆ ತಿಳಿಸೋಕೆ ಬಂದಿದ್ದೀನಿ. ಮೋಸ್ಟ್ ಎಕ್ಸ್ಪೆನ್ಸಿವ್ ವುಡ್ ಅಂದ ತಕ್ಷಣ ನಿಮ್ಮ ತಲೆಗೆ ಬರೋದು ಶ್ರೀಗಂಧ ಮರ. ಶ್ರೀಗಂಧ ಮರ ಕೂಡ ಮೋಸ್ಟ್ ಎಕ್ಸ್ಪೆನ್ಸಿವ್ ವುಡ್ಡಲ್ಲೇ ಕನ್ಸಿಡರ್ ಮಾಡ್ತೀರಿ. ಆದರೆ ನಾನು ತಿಳಿಸೋಕೆ ಬಂದಿರೋ ಮರ ಬಂದು ಆಫ್ರಿಕನ್ ಬ್ಲ್ಯಾಕ್ ವುಡ್. ಶ್ರೀಗಂಧ ಮರವು ಹೌದು, ಬಿಕಾಸ್ ಇದಕ್ಕೆ 6,000-7,000ವರೆಗೂ ಇದು ಕೆಜಿಗೆ ಬೆಲೆ ಮಾರಾಟ ಆದರೆ ಈ ಆಫ್ರಿಕನ್ ಬ್ಲ್ಯಾಕ್ ವುಡ್ಗೆ ಕೆಜಿಗೆ 7,000-8 ಲಕ್ಷಗಳವರೆಗೂ ಬೆಲೆ ಮಾರಾಟ ಆಗುತ್ತೆ. ಇದು ತುಂಬ ರೇರೆಸ್ಟ್ ಮರ ಅಂತಲೂ ಕನ್ಸಿಡರ್ ಮಾಡ್ತಾರೆ. ಬಿಕಾಸ್ ಇದರ ಬೆಳವಣಿಗೆ ಟೈಮಲ್ಲಿ ಇದು ರೆಡ್ಡಿಶಿಂದ ಸ್ಟಾರ್ಟ್ ಆಗಿ ತನ್ನ ಪೂರ್ಣ ಮೆಚುರಿಟಿ ಟೈಮಲ್ಲಿ ಇದು ಪಿಚ್ ಬ್ಲ್ಯಾಕ್ ಅವರು ಕನ್ವರ್ಟ್ ಆಗುತ್ತೆ. ಆ್ಯಂಡ್ ಇದು ಬರೀ ಆಫ್ರಿಕನ್ ಪ್ರದೇಶಗಳಲ್ಲಿ ಕೀನ್ಯಾ ಮತ್ತು ಟ್ಯಾನ್ಸಾನಿಯಾ ಪ್ರದೇಶಗಳಲ್ಲಿ ಮಾತ್ರ ಬೆಳೆಯೋದ್ರಿಂದ ಇದು ಮೋಸ್ಟ್ ಎಕ್ಸ್ಪೆನ್ಸಿವ್ ಆಗುತ್ತೆ. ಯಾಕಂದರೆ ಇದು ಕಡಿಮೆ ಪ್ರಮಾಣದಲ್ಲಿ ಪ್ರಪಂಚದಲ್ಲೇ ಕಡಿಮೆ ಪ್ರಮಾಣದಲ್ಲಿ ಸಿಗೋದ್ರಿಂದ ಇದು ಮೋಸ್ಟ್ ಎಕ್ಸ್ಪೆನ್ಸಿವ್ ಅಂತಲೂ ಕನ್ಸಿಡರ್ ಮಾಡ್ತಾರೆ. ಆ್ಯಂಡ್ ಇದು ತನ್ನ ಬೆಳವಣಿಗೆ ಟೈಮಲ್ಲಿ 22-24 ಅಡಿಗಳ ಎತ್ತರವರೆಗೂ ಬೆಳೆದು ಆ್ಯಂಡ್ ಇದರ ಪೂರ್ಣ ಮೆಚುರಿಟಿ ಬರಬೇಕು ಅಂದರೆ ಇದಕ್ಕೆ 60 ವರ್ಷಗಳ ಕಾಲ 60-100 ವರ್ಷಗಳ ಕಾಲ ಇದು ಟೈಮ್ ತಗೊಳ್ಳುತ್ತೆ. ಆ್ಯಂಡ್ ಇದು ತುಂಬ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ಕಾಸ್ಟ್ಲಿಯೆಸ್ಟ್ ಫರ್ನಿಚರ್ಗಳಲ್ಲಿ ಇದನ್ನು ಬಳಸ್ತಾರೆ. ಅದಕ್ಕೋಸ್ಕರನೇ ಇದು ಮೋಸ್ಟ್ ಎಕ್ಸ್ಪೆನ್ಸಿವ್ ವುಡ್ಡಲ್ಲಿ ಕನ್ಸಿಡರ್ ಮಾಡ್ತೀರಿ. ಆ್ಯಂಡ್ ಇದೇ ರೀತಿ ನಿಮಗೆ ಮೋರ್ ಇನ್ಫಾರ್ಮೇಷನ್ ಬೇಕು ಅಂದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಇದೇ ರೀತಿ ನಾನು ಡೈಲಿ ನಿಮಗೆ ನ್ಯೂ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು.